ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 10ನೇ ಪ್ರಶ್ನೆ, ಕರ್ನಾಟಕದ ಜಲ ಸಂಪನ್ಮೂಲ ಎಂಬಂತಹ ಚಾಪ್ಟರ್ ಇಂದ ಜಲವಿದ್ಯುತ್ ಉತ್ಪಾದನೆಯ ಪ್ರಾಮುಖ್ಯತೆಗಳು ಏನು ಅಂತ ಕೇಳಿದ್ದಾರೆ. ಜಲವಿದ್ಯುತ್ ಉತ್ಪಾದನೆ ಕರ್ನಾಟಕದಲ್ಲಿ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ದೊರೆಯದೇ ಇರುವುದರಿಂದ ಜಲವಿದ್ಯುತ್ ಶಕ್ತಿಗೆ ಅತ್ಯಂತ ಮಹತ್ವ ಇದೆ. ಓಕೆನಾ? ಸೊ ನಮ್ಮ ಕರ್ನಾಟಕದ ನಮ್ಮ ರಾಜ್ಯವು ಜಲಶಕ್ತಿ ತಯಾರಿಕೆಗೆ ಅಪಾರವಾದ ಅವಕಾಶ ಇರುವಂತಹ ರಾಜ್ಯ. ಸೊ ಜಲವಿದ್ಯುತ್ ತಯಾರಿಕೆಯಿಂದ ಕೃಷಿ, ಕೈಗಾರಿಕೆ, ವಾಣಿಜ್ಯೋದ್ಯಮಕ್ಕೆ ಅತ್ಯಂತ ಉಪಯುಕ್ತವಾಗುತ್ತೆ. ಅದೇ ರೀತಿ ಸಾಂಪ್ರದಾಯಿಕ ಶಕ್ತಿ ಮೂಲಗಳ ಕೊರತೆ ಇರುವುದರಿಂದ ಜಲವಿದ್ಯುತ್ ಒಂದು ವಿದ್ಯುತ್ ಉತ್ಪಾದನೆಗೆ ವರವಾಗಿದೆ ಅಂತಾನೆ ಹೇಳ್ಬೋದು. ನೀರನ್ನ ಉಪಯೋಗಿಸಿ ವಿದ್ಯುತ್ ಅನ್ನ ಉತ್ಪಾದಿಸೋದು. ಈಗ ಸಾಂಪ್ರದಾಯಿಕ ಶಕ್ತಿ ಆದಂತಹ ಕಲ್ಲಿದ್ದಲು, ಪೆಟ್ರೋಲಿಯಂ ಇವುಗಳ ಕೊರತೆಯಿಂದಾಗಿ ಈ ಜಲವಿದ್ಯುತ್ ಯೋಜನೆ ಒಂದು ಪರ್ಯಾಯ ವ್ಯವಸ್ಥೆ ಆಗಿದೆ. ಓಕೆನಾ? ಅದೇ ರೀತಿ ಕೃಷಿ ಮತ್ತು ಕೈಗಾರಿಕೆ ಹಾಗೂ ವಾಣಿಜ್ಯೋದ್ಯಮಕ್ಕೆ ಜಲವಿದ್ಯುತ್ ತಯಾರಿಕೆ ಅತ್ಯಂತ ಪ್ರಮುಖವಾಗಿದೆ. ಕರ್ನಾಟಕದಲ್ಲಿ ಕೂಡ ಅನೇಕ ಜಲ ವಿದ್ಯುತ್ ಯೋಜನೆಗಳಿವೆ. ಲೈಕ್ ಶಿವನ ಸಮುದ್ರ, ಶಿಂಷಾ, ಶರಾವತಿ, ಲಿಂಗನಮಕ್ಕಿ, ವಾರಾಹಿ, ಮಾರಿ ಕಣಿವೆ. ಓಕೆನಾ? ಅದು ವೇದಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತದ್ದು. ಘಟಪ್ರಭಾ, ಆಲಮಟ್ಟಿ ಮತ್ತು ತುಂಗಭದ್ರಾ ಇವು ಕರ್ನಾಟಕದ ಪ್ರಮುಖ ಜಲ ವಿದ್ಯುತ್ ಯೋಜನೆ. ಥ್ಯಾಂಕ್ ಯು.